ಸೊ ಇವಾಗಲೂ ಈ ಥರ ತುಂಬ ರೇರ್ ಸಿಗೋದು. ಒಳಗಡೆ ನೋಡಿ ಬೆಡ್ ಇದೆ, ಆ ಕಡೆ ಎಲ್ಲ ಟೇಬಲ್, ಚೇರ್ಸ್, ವಾಶ್ರೂಮ್ಸ್ ಎಲ್ಲ ಇದೆ. ಒಂಥರ ತುಂಬ ಲಕ್ಸುರಿ ಇದು ಅಂತ. ಆಕ್ಚುಯಲ್ ಟ್ರೈನ್ ಮೋಟಾರ್ ಕಾರ್ ಯಾ ಲೆಕ್ಕ ಸೊ ಒಂದಲ್ಲ ಒಂಜಿ ಟ್ರೈನ್ ಫಾಸ್ಟ್ ಹೇಳ್ತಾ ಸ್ಟೀಮ್ ಇಂಜಿನ್ ಎಕಡೆ ತೂಯಿಲಕ್ಕನ ಎಕ್ಸಾಕ್ಟ್ ಸೇಮ್ ಕಲರ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೈಡರ್ಸ್ ನೋಟ್. ನಾನಿವಾಗ ಹೋಗ್ತಿರೋದು ಮೈಸೂರಲ್ಲಿ ರೈಲ್ವೆ ಮ್ಯೂಸಿಯಂ ಅಂತ ಒಂದು ಪ್ಲೇಸ್ ಇದೆ. ಸೊ ಸಿಟಿ ಒಳಗಡೆನೇ ಇದೆ, ಬಟ್ ಅಲ್ಲಿ ಎಂಟ್ರಿ ಫೀಸು 50 ರೂಪೀಸ್ ಇದೆ. ಅದೇ ರೀತಿ ಒಳಗಡೆ ಪಾರ್ಕಿಂಗ್ ಫೀಸ್ ಬೇರೆನೇ ಇದೆ. ಅದೇ ರೀತಿ ಕ್ಯಾಮರಾ ಎಲ್ಲ ಅಲೌಡ್ ಇಲ್ಲ ಒಳಗಡೆ. ಅಂದರೆ ಕ್ಯಾಮರಾ ಅಲೌಡ್ ಇದೆ, ಹತ್ರ 500 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಕ್ಯಾಮರಾಕ್ಕೆ. ಸೊ ಮೊಬೈಲೆಲ್ಲ ಯೂಸ್ ಮಾಡ್ಕೋಬೋದು, ಬೇರೆ ಕ್ಯಾಮರಾ ಆ ಥರ ಏನೂ ಅಲೌ ಇಲ್ಲ ಒಳಗಡೆ. ನೋಡ್ಬೋದು ಆಲ್ರೆಡಿ ಪ್ಲೇಸ್ ರೀಚ್ ಆಗಿದ್ದೀನಿ. ಸೊ ಪಾರ್ಕಿಂಗಲ್ಲಿ ಗಾಡಿ ಪಾರ್ಕ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಬರೋ ಮುಂಚೆ ಏನು ಫುಡ್, ಬ್ರೇಕ್ಫಾಸ್ಟ್ ಎಲ್ಲ ಲಂಚ್ ಮಾಡಬೇಕಂದ್ರೆ ಮುಂಚೆನೇ ಔಟ್ಸೈಡಿಂದ ಮಾಡ್ಕೊಂಡು ಬನ್ನಿ. ಯಾಕಂದರೆ ಇಲ್ಲಿ ಹತ್ತಿರ ಯಾವುದೇ ಹೋಟೆಲ್ ಆಗಲಿ ರೆಸ್ಟೋರೆಂಟ್ ಆಗಲಿ ಏನೂ ಇರೋಲ್ಲ. ಒಳಗಡೆ ಒಂದು ಕೆಫೆ ಇದೆ, ತುಂಬ ಸಣ್ಣ ಕೆಫೆ ಇದೆ ಅಷ್ಟೇ, ಬಟ್ ಬೆಟರ್ ಔಟ್ಸೈಡ್ ಮಾಡ್ಕೊಂಡು ಬಂದರೆ. ಸೊ ಇಲ್ಲಿ ಒಳಗಡೆ ನೋಡ್ಬೋದು ನೀವು, ಮೈಸೂರು ರೈಲ್ವೆ ಸ್ಟೇಷನ್ ಇದೊಂದು ಡೆಮೋ ಪೀಸ್ ಇಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಸ್ಟೀಮ್ ಇಂಜಿನ್ ರೈಲ್ವೇಸ್ ಬಗ್ಗೆ, ಅದೇ ರೀತಿ ಕಂಪ್ಲೀಟ್ ರೈಲ್ವೇಸ್ ಬಗ್ಗೆ ಒಂಥರ ಮ್ಯೂಸಿಯಂ ಥರ. ಸೊ ಇಲ್ಲಿ ನೋಡ್ತಿರ್ಬೋದು ಲಿವರ್, ಟ್ರ್ಯಾಕ್ ಚೇಂಜಿಂಗ್ ಲಿವರ್ ಯಾವ ಥರ ಇದೆ ಅದನ್ನ ನೋಡ್ಬೋದು ನೀವಿಲ್ಲಿ. ಸೊ 2 ಟೈಪ್ ಇದೆ ಟ್ರ್ಯಾಕ್ ಚೇಂಜಿಂಗ್ ಲಿವರ್ ಇದರಲ್ಲಿ. ಸೊ ಒಂದು ಪರಾ ಸ್ಟೈಲ್ ತೋಲಿ ಮರತ್ತ ಒಂದು ಯೂಸ್ ಮಂತ ಪಾಡಂದಿತ್ತೀರ. ನ್ಯಾರೋ ಗೇಜ್ ಒಂದು ಮೀಟರ್ ಗೇಜ್ ಬಂತರು. ನಡುಟು ಸೇಮ್ ನಡುಟು ಕರ್ಬ ಉಂಡಾತೆ ಅಡ್ಡದು. ಸೊ ಸೈಡ್ಲ ಕರ್ಬ, ನಡುಟ್ಲ ಕರ್ಬ. ಅವು ನ್ಯಾರೋ ಗೇಜ್ ಒಂದು ಮೀಟರ್ ಗೇಜ್ಯಾ, ಒಂದು ಬ್ರಾಡ್ ಗೇಜ್. ಒಂದು ಡಿಸ್ಟೆನ್ಸ್ ದ ಮಿಥ್ಯಾ. ಇಲ್ಲಿ ಫಸ್ಟ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಸ್ಟೀಮ್ ಇಂಜಿನ್ ಟ್ರೈನ್ಸ್ ನೋಡೋಕೆ ಸಿಗುತ್ತೆ ಒಳಗಡೆ. ಸೊ ಬೇರೆ ಬೇರೆ ಟೈಪ್ ಸ್ಟೀಮ್ ಇಂಜಿನ್ ಟ್ರೈನ್ ಆಗಲಿ, ಇಂಜಿನ್ಸ್, ಅದೇ ರೀತಿ ಗೂಡ್ಸ್ ಟ್ರೈನ್ ಎಲ್ಲ ಇದೆ. ಒಳಗಡೆನೂ ಹೋಗ್ಬೋದು, ಟ್ರೈನ್ ಒಳಗಡೆ ಹೋಗಿ ಕೂತ್ಕೊಂಡು ಎಲ್ಲ ನೋಡ್ಬೋದು. ಸೊ ಇಲ್ಲಿ ಸ್ಟೀಮ್ ಇಂಜಿನ್ ನೋಡ್ತಾ ಇದ್ದೀರಾ ಇವಾಗ, ಸ್ಟೀಮ್ ಇಂಜಿನ್ ಟ್ರೈನ್. ಸೊ ಸ್ಟೀಮ್ ಇಂಜಿನ್ ಟ್ರೈನ್ ಒಳಗಡೆ ಹೋಗಿ ನೋಡೋಣ ಯಾವ ಥರ ಮೆಕ್ಯಾನಿಸಮ್ ಇತ್ತು ಅಂತ. ಬರ್ತಕ ಇಲ್ಲಿ ನೋಡ್ಬೋದು ಸ್ಟೀಮ್ ಇಂಜಿನ್. ಇಲ್ಲಿ ಶೋವೆಲಿಂದ ಯಾವ ಥರ ಇದನ್ನ ಇದ್ದಿಲು ಅಂತೀವಲ್ಲ ಅದನ್ನ ತೆಗೆದು ಇಲ್ಲಿ ಸ್ಟೀಮ್ ಇಂಜಿನ್ ಒಳಗಡೆ ಹಾಕ್ತಿದ್ರು. ಸೊ ಹಳೆ ಮೂವಿಯಲ್ಲೆಲ್ಲ ನೋಡಿರ್ತೀರ ಈ ಮೆಕ್ಯಾನಿಸಮು. ಸೊ ಶವಲ್ ಥರ ಸಿಗುತ್ತೆ, ಒಂದು ಶವಲಿಂದ ಏನು ಇದ್ದಿಲಿದೆ ಅದನ್ನ ತಗೊಂಡು ಇದ್ರ ಒಳಗಡೆ ಹಾಕಬೇಕು. ಸೊ ಇಲ್ಲಿಂದ ಮತ್ತೆ ಸ್ಟೀಮ್ ಕ್ರಿಯೇಟ್ ಆಗುತ್ತೆ, ಸ್ಟೀಮ್ ಥ್ರೂ ಆ ಇಂಜಿನ್ ಏನಿದೆ ಅದು ರನ್ ಆಗುತ್ತೆ. ಆ ಥರ ಮೆಕ್ಯಾನಿಸಮ್ ಈ ಟ್ರೈನ್ ಇದು. ವಾಟರ್ ಕಾಲಮ್, ಒಂದು ನೀರ್ದ ಕಾಲಮ್, ಟ್ರೈನ್ಗೆ ನೀರ್ದ ಕಾಲಮ್ ಇಂದ ಆ ಟೈಪ್ ದ ಓಲ್ಡರ್ ಸ್ಟೈಲ್ ಉಳೆ ಪೈಪ್ ತುಲ. ಸೊ ಒಂದೊಂಜಿ ಮಾಡೆಲ್ ಟ್ರೈನ್ ಎತ್ತೊಲ ಎಲ್ಲ ಪೋಲಿ. MG ಸ್ಟೀಮ್ ಲೋಕೋಮೋಟಿವ್ ಇಂದ ಟೆಲ್ಕೋಯ ಟಾಟಾ ಇಂಜಿನಿಯರ್ ಟಾಟಾ ತಗ್ಲೇನ 1993 ಮುಟ್ಟ ಯೂಸ್ ಹೊಂದಿತ್ತು. ಶಿಫ್ಟ್ ಕಮಾನ್ ಇಜ್ಜಿಯಾ. ಸೊ ಇಲ್ಲಿ ಒಳಗಡೆ ಇನ್ನೊಂದು ಮ್ಯೂಸಿಯಂ ಥರ ಇದೆ. ಇಲ್ಲಿ ಎಲ್ಲ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ, ಹಳೆ ಕಾಲದೇನೋ ಅವರು ಮೆಕ್ಯಾನಿಸಮ್ ಯೂಸ್ ಮಾಡ್ತಿದ್ರು. ಸೊ ಟೆಲಿಫೋನ್ಸ್ ಆಗಿರ್ಬೋದು, ಟಿಕೆಟ್ ಇದು ಮಿಷಿನ್, ಟ್ರ್ಯಾಕ್ ಚೇಂಜಿಂಗ್ ಯಾವ ಥರ ಕಂಟ್ರೋಲ್ ಮಾಡ್ತಿದ್ರು, ಮತ್ತು ಎಲ್ಲ ಎಲೆಕ್ಟ್ರಿಕ್ ಬೋರ್ಡ್ಸ್, ಸ್ವಿಚಸ್ ಏನಿದೆ, ಮತ್ತು ಟೇಬಲ್ಸ್, ಚೇರ್ಸ್ ಎಲ್ಲ ಒಂಥರ ಮಿನಿ ಆಫೀಸ್ ಥರ ಇದೆ. ಸೊ ಒಳಗಡೆ ಎಲ್ಲ ಏನೇನು ಮೆಕ್ಯಾನಿಸಮ್ ಯೂಸ್ ಮಾಡ್ತಾಯಿದ್ರು ಅವೆಲ್ಲ ಯಾವ ಥರ ಒಳಗಡೆಯಿಂದ ಕಂಟ್ರೋಲ್ ಮಾಡ್ತಾಯಿದ್ರು. ಸೊ ಇವಾಗೇನು ರೈಲ್ವೆ ಸ್ಟೇಷನಲ್ಲಿ ಒಳಗಡೆಯಿಂದ ಏನು ಕಂಟ್ರೋಲ್ ಮಾಡ್ತಾರೆ ಅದೇ ಥರ ಇಲ್ಲಿ ಒಂದು ಡೆಮೋ ಇದೆ. ಸೊ ಆ ಟೈಮಲ್ಲಿ ಯಾವ ಥರ ಎಲ್ಲ ಕಂಟ್ರೋಲ್ ಮಾಡ್ತಿದ್ರು ಅಂತ ಎಲ್ಲ ಒಳಗಡೆ ನೋಡ್ಬೋದು. ತುಂಬ ಫೋಟೋಸು ಇದೆ, ಹಳೆ ಕಾಲದ ತುಂಬ ಫೋಟೋಸ್ ಎಲ್ಲ ಇದೆ, ಇಲ್ಲಿ ಫ್ರೇಮ್ ಹಾಕಿ ಇಟ್ಟಿದ್ದಾರೆ, ನೋಡ್ಬೋದು. ಮುಟ್ಟೋರ್ಚಿನ ಬರ್ತೇನೆ ಗೊಬ್ಬರ.
ಫ್ಯೂಸ್ಗೆ ಕಾಲ 25 ಲೈನ್ ಓ ಕಲರ್ ಒಂದು ಫೋನ್ ತುಲ್ಲ ಸೆಟಪ್ ತುಲ್ಲ ಬರ್ತೇನೆ ತಾಯಿಂದ ಹಾಡಿಗೆ ಕಿಸೆ ಒಂದು ಆ ಸ್ಟೈಲ್ ಟ್ರೈನ್ ಆತ ಗೂಡ್ಸ್ ಆತ ಒಂದು ವೇಪುನ್ ಮೀಟರ್ ಗೇಜ್ ಮರದ ವ್ಯಾಗನ್ ಮೀಟರ್ ಗೇಜ್ ವುಡನ್ ವ್ಯಾಗನ್ ಈ ಟ್ರೈನ್ ಹೊಯ್ಸಲ ಊರ್ದ ಬುದಾರತ್ತೆ ಕ್ಯಾಶ್ ಚೆಸ್ಟ್ ಮಲ್ಲ ಕ್ಯಾಶ್ ಪಡೈತಲ್ಲ ಡು ನಾಟ್ ಟಚ್ ಎಕ್ಸಿಬಿಟ್ ಟಿಕೆಟ್ ಟ್ಯೂಬ್ಸ್ ಸೊ ಈ ಟಿಕೆಟ್ನ ನೀವು ನೋಡೇ ಇರ್ತೀರಾ. ಹಳೆಯ ಕಾಲದಲ್ಲಿ ರೈಲ್ವೆ ಟಿಕೆಟ್ ಈ ಥರ ಬರ್ತಾ ಇತ್ತು. ಯೂಶ್ವಲಿ ಯಾರು ಟ್ರೈನಲ್ಲಿ ಹೋಗಿದ್ದೀರೋ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ತುಂಬ ದಪ್ಪ ಇರುತ್ತೆ ಅದು ಟಿಕೆಟ್, ಒಂಥರ ತುಂಬ ದಪ್ಪಾಗಿ ಸ್ಮಾಲ್ ಇರುತ್ತೆ ಸೈಜಲ್ಲಿ, ತುಂಬ ಸಂದಿದೆ ಅದು. ಸೊ ಅಲ್ಲಿ ಇದು ಕ್ಲಿಪ್ಪು ನೋಡ್ಬೋದು, ಟಿಕೆಟ್ ಹೋಲ್ಡ್ ಮಾಡೋಕ್ಕೆ ಇಟ್ಟಿದ್ದಾರೆ. ಅದೇ ರೀತಿ ಇವಾಗ ನಾವು ನೆಕ್ಸ್ಟ್ ಹೊರಗಡೆ ಬಂದರೆ ಇಲ್ಲಿ ಟ್ರೈನ್ ಹೋಗ್ತಾ ಇದೆ ನೋಡ್ಬೋದು. ಸೊ ಇಲ್ಲಿ ಒಂಥರ ಒಂದು ಟ್ರೈನ್ ಥರ ಸೆಟಪ್ ಇದೆ. ಇಲ್ಲಿಂದ ನಾವು ಟ್ರೈನ್ ರೈಡು ಮಾಡ್ಬೋದು, ಮಕ್ಕಳಿಗೆ ತುಂಬ ಬೆಸ್ಟ್ ಇದೆ. ಸೊ ನಾವು ಒಂದು ರೈಡ್ ಹೋಗ್ತೀವಿ, ನೋಡೋಣ ಯಾವ ಥರ ಇದೆ ಅಂತ. ಬಾಯ್ ಬಾಯ್. ಸೊ ಒಂದಲ್ಲ ಒಂಜಿ ಟ್ರೈನ್ ಫಾಸ್ಟ್ ಹೇಳ್ತಾ ಸ್ಟೀಮ್ ಇಂಜಿನ್ ಎಕಡ್ ತೂಯಿಲಕನ್ ಎಕ್ಸಾಕ್ಟ್ ಸೇಮ್ ಕಲರ್. ಆಸ್ಟಿನ್ ಟ್ರೈನ್ ಮೋಟಾರ್ ಕಾರ್. ಓಕೆ, ಇದು ಆಕ್ಚುಯಲ್ ಟ್ರೈನ್ ಮೋಟಾರ್ ಕಾರ್ ಯಾ ಲೆಕ್ಕ? ఒక పన్నాను ఊరుటున. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಮುಂಚೆ ಟ್ರೈನ್ನ ರೊಟೇಟ್ ಮಾಡ್ತಾ ಇದ್ರು ಅಂತ. ಅಂದರೆ ಇನ್ ಕೇಸ್ ಇವಾಗ ಟ್ರೈನ್ನ ಯೂ ಟರ್ನ್ ಮಾಡಬೇಕಂದ್ರೆ ಒಂದೇ ಆಪ್ಷನ್ ಇರೋದು, ಟ್ರೈನ್ ಇಂಜಿನ್ನ ಮೊದಲು 360 ಡಿಗ್ರಿ ತಿರುಗಿಸ್ಬೇಕು. ಸೊ ಮೊದಲು ಇಂಜಿನ್ನ ಇಲ್ಲಿ ಪಾರ್ಕ್ ಮಾಡ್ತಿದ್ರು. ಅದೇ ರೀತಿ ಇಂಜಿನ್ ಪಾರ್ಕ್ ಆದಮೇಲೆ ಇಲ್ಲಿ ಈ ಮೆಕ್ಯಾನಿಸಮ್ನ ಏನಿದೆ ಫುಲ್ ಸೆಟ್ನೇ ರೊಟೇಟ್ ಮಾಡ್ತಾಯಿದ್ರು. ಮತ್ತೆ ಏನಿದೆ ಇಂಜಿನ್ ವಾಪಸ್ ಹೋಗ್ತಿತ್ತು 360 ಡಿಗ್ರಿ ರೊಟೇಟ್ ಆಗಿ. ಸೊ ಆ ಥರ ಮೆಕ್ಯಾನಿಸಮ್ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು. ಇವಾಗ ಆ ಥರ ಯೂಸ್ ಮಾಡ್ತಾ ಇಲ್ಲ. ಈ ಟ್ರೈನ್ ಅಡು ಪೋಂದುಲ್ಲ ಐತೆ. ಸೊ ಪುದರ್ ಸೆಂಟ್ರಲ್ ಪಾರ್ಕ್ ಟ್ರೈನ್ ಜರ್ನಿ ನಮ್ಮ. ವಾರಿದ್ಯಾ ಓಲು ಮೊಟ್ಟೆ ಹೆಚ್ಚಿ. ಸೊ ಇದ್ರ ಒಳಗಡೆ ನೋಡಿದರೆ ನಿಮಗೆ ರೈಲ್ವೆ ಸ್ಟೇಷನ್ ಥರ ಕ್ರಿಯೇಟ್ ಮಾಡಿದ್ದಾರೆ. ರೈಲ್ವೆ ಸ್ಟೇಷನ್ ಒಳಗಡೆ ಒಂದು ಟ್ರೈನು ಇಟ್ಟಿದ್ದಾರೆ. ಸೊ ಟ್ರೈನ್ ಯಾವ ಥರ ಇದೆ ಅಂದರೆ ಒಳಗಡೆ ತುಂಬ ಲಕ್ಸುರಿ ಏನಿದೆ, ಹಳೆ ಕಾಲದಲ್ಲಿ ಯಾವ ಥರ ರಾಜ ಮಹಾರಾಜರು ಟ್ರೈನ್ ಒಳಗಡೆ ಲಕ್ಸುರಿನ ಯೂಸ್ ಮಾಡ್ತಾಯಿದ್ರು, ಆ ಸೆಟಪ್ ಇಲ್ಲಿದೆ ನೋಡ್ಬೋದು. ಸೊ ಇವಾಗಲೂ ಈ ಥರ ತುಂಬ ರೇರ್ ಸಿಗೋದು. ಒಳಗಡೆ ನೋಡಿ ಬೆಡ್ ಇದೆ, ಆ ಕಡೆ ಎಲ್ಲ ಟೇಬಲ್, ಚೇರ್ಸ್, ವಾಶ್ರೂಮ್ಸ್ ಎಲ್ಲ ಇದೆ. ಒಂಥರ ತುಂಬ ಲಕ್ಸುರಿ ಇದು, ಒಂಥರ ಕಿಂಗ್ಸ್ ಮಹಾರಾಜರು ಏನು ಹೋಗೋವಂಥ ಟ್ರೈನ್ ಇದು. ಇವಾಗ ತುಂಬ ರೇರ್ ಇದು ಇದೆ, ಬಟ್ ತುಂಬ ಎಕ್ಸ್ಪೆನ್ಸಿವ್. ಇವಾಗ 10 ಲಕ್ಷ ಮೇಲೆ ಆಗುತ್ತೆ ಈ ಥರ ಟ್ರೈನಿಗೆ ಇವಾಗ ಪ್ರೆಸೆಂಟ್. ಒಂಜಿ ರೌಂಡು ಬೇತೆ ಬೇತೆ ಟೈಪ್ ದ ಟ್ರೈನ್ ತಿಯರ್ ನೆಕ್ಸ್ಟ್ ಎಕ್ಸಿಟ್. ಕಿಟ್ಲ ಒಡ್ಲ ಸವಿಲಿ. ಸೊ ಟ್ರೈನ್ ತ ಒಂಜಿ ವೀಲ್ ಎತ್ತು ಮಲ್ಲ ಉಂಡು ಮುಲ್ತುವಲಿ. ಓ ಕ್ಯಾಲ್ಕಟ್ ವೇದ ಫಸ್ಟ್ ಎಡ್ ಇಂಡಿಯಾ.
Cities of Bombay and Calcutta were the first to be linked by rail. So ತೋಲಿಮೂಲು ಆಯ್ತಾ ಮ್ಯಾಪ್. ಸೊ ರೈಲ್ವೆ ಮ್ಯೂಸಿಯಂ ಒಳಗಡೆ ಏನೇನಿದೆ ಅಂತ ನೋಡಿದ್ರಿ. ಕೆಫೆನೂ ಇದೆ ಬೇಕಿದ್ರೆ. ಸೊ ಹತ್ರ ಒಂದು 2 hours ಇಲ್ಲಿ ಸ್ಪೆಂಡ್ ಮಾಡ್ಬೋದು ಅಷ್ಟೇ. 1.5 ಗಂಟೆ 2 ಗಂಟೆ ಇಲ್ಲಿ ಇರ್ಬೋದು. ಸೊ ತುಂಬ ಸಂದಿದೆ ಪ್ಲೇಸ್, ಅಂಥದ್ದೇನೂ ಇಲ್ಲ. ಬಟ್ ಟ್ರೈನ್ ಬಗ್ಗೆಯವ್ರಿಗೆ ಒಂದೊಂಥರ ಮ್ಯೂಸಿಯಂ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಪ್ಲೇಸ್. ಮತ್ತು ಮ್ಯೂಸಿಯಂ ಇದೆ, ಹಳೆ ಸ್ಟೀಮ್ ಇಂಜಿನ್ ಟ್ರೈನ್ ಎಲ್ಲ ನೋಡ್ಬೋದು. ಸೊ ಇವಾಗ ಇಲ್ಲಿಂದ ನಾನು ವಾಪಸ್ ಮಡಿಕೇರಿ ಸೈಡ್ ಹೋಗ್ತಾ ಇದ್ದೀನಿ. ಮಡಿಕೇರಿ ಗೋಲ್ಡನ್ ಟೆಂಪಲ್ ಆ ಕಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಗೆ ಸ್ವಲ್ಪ ಜಾಸ್ತಿ ಟೈಮು ಸ್ಪೆಂಡ್ ಮಾಡೋಕ್ಕಾಗಲ್ಲ ಇಲ್ಲಿ. ಸೊ ಆದಷ್ಟು ಬೇಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬೈ. ಸೌತ್ ವೆಸ್ಟ್ ಕೊಂಡ ಓಲ್ಡ್ ಗೊತ್ತಾಪ ರೈಟ್ ಅದ ಮೂಲು. Take the next left to stay on railway station Back Gate Road, then turn right onto KRS Road. ಮೊನ್ನೆ ಫಸ್ಟ್ ಲೆಫ್ಟ್ ಹೋಗ್ಬೇಕು, ರೈಟ್ ಒಂದು ನಮ್ಮ ಲೆಫ್ಟ್ ಆಗದೆ ಸೀದಾ ಹೋಗ್ಬೇಕು ಲಂಚಿನ. Turn right onto KRS Road. ನಾಳೆ ಬರ್ಕೊಂಡು